ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 17ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 17. ಸ ನಿರ್ಗತ ಕೌರವ ಪುಣ್ಯಲಬ್ಧೋ ಗಜಾಹ್ವಯಾ ತೀರ್ಥಪದ ಪದಾನಿ ಅನ್ವಾಕ್ರಮತ್ ಪುಣ್ಯ ಚಿಕೀರ್ಷಯೋರ್ವ್ಯಾಂ ಅಧಿಷ್ಠಿತೋ ಯಾನಿ ಸಹಸ್ರಮೂರ್ತಿ. ಅನುವಾದ: ವಿದುರನು ತನ್ನ ಶ್ರದ್ಧೆಯಿಂದ ಕೌರವರ ಪುಣ್ಯಗಳ ಫಲ ಪಡೆದನು. ಹಸ್ತಿನಾಪುರ ತ್ಯಜಿಸಿದ ಅವನು ಭಗವಂತನ ಪಾದಪದ್ಮಗಳಾಗಿರುವ ಅನೇಕ ಯಾತ್ರಾ ಸ್ಥಳಗಳಲ್ಲಿ ಆಶ್ರಯ ಪಡೆದನು. ಪರಮೋತ್ಕರ್ಷವಾದ ಪುಣ್ಯ ಜೀವನವನ್ನು ಪಡೆಯಲು ಅವನು ಭಗವಂತನ ಸಾವಿರಾರು ದಿವ್ಯ ರೂಪಗಳಿರುವ ಪುಣ್ಯಕ್ಷೇತ್ರಗಳಿಗೆ ಪಯಣಿಸಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದುರ್ಯೋಧನ ವಿದುರರನ್ನ ಅವಮಾನಿಸಿ ಅರಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತಾನಲ್ಲ, ಅದನ್ನ ಕೇಳಿ ವಿದುರರಿಗೆ ಬೇಜಾರಾಗುತ್ತೆ. ಆದ್ರೆ ಅವರು ವಿಷಾದವನ್ನ ಪಡ್ಲಿಲ್ಲ. ಅವ್ರಿಗೇನು ಗೊತ್ತಾಗುತ್ತೆ ಅಂದ್ರೆ ಇದೆಲ್ಲ ಬಹಿರಂಗ ಶಕ್ತಿಯಿಂದ ಆಗ್ತಾ ಇರುವಂಥದ್ದು. ಅಂದ್ರೆ ಆ ಶಕ್ತಿ ಇವನ ಹತ್ರ ಆ ಕೆಲಸ ಮಾಡಿಸ್ತಾ ಇದೆ. ಈಗ ಅವನ ಅವನತಿ ಹತ್ರ ಬಂದ್ಬಿಟ್ಟಿದೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಈ ರೀತಿ ಎಲ್ಲ ಆಟ ಆಡಿಸ್ತಾ ಇದ್ದಾನೆ. ಆದರೆ ಇದರಿಂದ ನನಗೊಂದು ಒಳ್ಳೆ ಕೆಲಸ ಆಯಿತು, ಯಾಕಂದರೆ ನಾನು ಭಗವಂತನ ಒಂದು ಸಾಧನೆ ಮಾಡೋದಕ್ಕೆ, ಅವನ ಸೇವೆ ಮಾಡೋದಕ್ಕೆ ಇಲ್ಲಿಂದ ಹೋಗೋದಕ್ಕೊಂದು ಅವಕಾಶ ಸಿಕ್ತು ಅಂತ ಅವ್ರು ಪಾಸಿಟಿವ್ ಆಗಿ ತಗೊಳ್ತಾರೆ. ಅವರಿಗೆ ಯಾವುದೇ ರೀತಿಯ ಬೇಸರ ಆಗೋದಿಲ್ಲ. ಅವರು ಅದನ್ನು ಈ ಘಟನೆ ನಡೆದಿದ್ದು ನಾನು ಒಂದು ಒಳ್ಳೆ ಕಾರ್ಯವನ್ನು ಮಾಡಲಿ, ನನಗೆ ಯೂಸ್ ಆಗಲಿ ಅಂತಲೇ ಇದು ನಡೆದಿದೆ ಅಂತ ಅವರು ತಿಳ್ಕೊಳ್ತಾರೆ. ಈಗ ಮುಂದುವರೆದು ಏನಾಗುತ್ತೆ ಅಂತ ನೋಡೋಣ. ವಿದುರ ಏನು ಮಾಡ್ತಾನೆ, ತನ್ನ ಶ್ರದ್ಧೆಯಿಂದ, ಅಂದರೆ ಅವನಿಗೆ ಭಗವಂತನಲ್ಲಿ ಪ್ರೀತಿ ಇದೆ, ಭಕ್ತಿ ಇದೆ, ಶ್ರದ್ಧೆ ಇದೆ, ಅದಕ್ಕೆ ಕೌರವರ ಪುಣ್ಯಗಳನ್ನೆಲ್ಲ ಇವನು ಪಡ್ಕೊಳ್ತಾನೆ. ಯಾಕಂದರೆ ಅಲ್ಲಿರೋರೆಲ್ಲಾನು ಪಾಪ ಕಾರ್ಯಗಳನ್ನೇ ಮಾಡ್ತಾ ಇರ್ತಾರೆ. ಈಗ ಧೃತರಾಷ್ಟ್ರ ಆಗಿರ್ಬೋದು, ದುರ್ಯೋಧನ, ಅವನ ಮಕ್ಕಳು, ಮತ್ತು ಕರ್ಣ, ಆಮೇಲೆ ಶಕುನಿ, ಇವರೆಲ್ಲರೂ. ಅದಕ್ಕೆ ಕೌರವರ ಪುಣ್ಯಗಳ ಫಲವನ್ನು ಇವನು ಪಡ್ಕೊಳ್ತಾನೆ. ಹಸ್ತಿನಾಪುರವನ್ನು ಬಿಟ್ಟು ಅವನು ಭಗವಂತನ ಪಾದ ಪದ್ಮಗಳು, ಯಾವುದು ಯಾತ್ರಾ ಸ್ಥಳಗಳು, ಭಗವಂತನ ಪಾದಗಳು ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಿ ನಾವು ಸೇವೆ ಮಾಡಿದ್ರೆ ಸಾಕು, ಭಗವಂತನ ಪಾದಗಳಿಗೆ ಸೇವೆ ಮಾಡೋದು ಲೆಕ್ಕನೆ. ಅವನ ಪಾದನೇ ತೀರ್ಥಕ್ಷೇತ್ರಗಳು ಅಂತ ಹೇಳೋದು. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಉನ್ನತವಾದಂತಹ, ಉತ್ಕೃಷ್ಟವಾದಂತಹ ಪುಣ್ಯದ ಜೀವನವನ್ನು ಪಡೆಯೋದಕ್ಕೆ ಅವನು ಭಗವಂತನ ಸಾವಿರಾರು ರೂಪಗಳಿರುವಂಥ ಪುಣ್ಯಕ್ಷೇತ್ರಗಳಿಗೆಲ್ಲ ಅವನು ಪ್ರಯಾಣವನ್ನು ಮಾಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ವಿದುರ ನಿಸ್ಸಂದೇಹವಾಗಿ ಬಹಳ ಶ್ರೇಷ್ಠ ಪುಣ್ಯಾತ್ಮನಾಗಿದ್ದನು. ಇಲ್ಲವಾದಲ್ಲಿ ಅವನು ಕೌರವ ಕುಲದಲ್ಲಿ ಜನಿಸುತ್ತಿರಲಿಲ್ಲ. ಉನ್ನತ ಕುಲದಲ್ಲಿ ಜನಿಸುವುದು, ಐಶ್ವರ್ಯವಂತನಾಗುವುದು, ಘನ ವಿದ್ವಾಂಸನಾಗುವುದು, ವ್ಯಕ್ತಿಶಃ ಸುಂದರಾಂಗನಾಗಿರುವುದು ಇವೆಲ್ಲ ಪೂರ್ವಜನ್ಮದ ಪುಣ್ಯ ಫಲಗಳು. ನೋಡಿ, ಇಲ್ಲಿ ವಿದುರನ ಬಗ್ಗೆ ಗುರುಗಳು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವನು ಪುಣ್ಯ ಮಾಡಿದ್ದಾನೆ. ಯಾಕೆಂದರೆ ಒಂದು ಉನ್ನತವಾದಂತಹ ಕುಲದಲ್ಲಿ ನಾವು ಹುಟ್ಟಬೇಕು ಅಂತಂದ್ರೂ ನಾವು ಪುಣ್ಯ ಮಾಡಿದರೆ ಮಾತ್ರ. ಆಮೇಲೆ ಸ್ವಲ್ಪ ಹಣ, ಐಶ್ವರ್ಯ, ಇದಕ್ಕೋಸ್ಕರ ಏನೂ ಕಷ್ಟ ಇಲ್ಲದೆ, ಹೊಟ್ಟೆ ಬಟ್ಟೆಗೆ ಏನು ಕಷ್ಟ ಇಲ್ಲದೆ ಇರೋ ಮನೇಲಿ ಹುಟ್ಟೋದು ಕೂಡ ಪುಣ್ಯ ಮಾಡಿದ್ರೇನೆ. ಇಲ್ಲ ಅಂತಂದರೆ ನಮ್ಮ ಲೈಫ್ ಎಲ್ಲ ಬರೀ ದುಡಿಯೋದ್ರಲ್ಲೇ ಹೊರಟೋಗುತ್ತೆ. ಆವಾಗ ನಾವು ಭಗವಂತನ ವಿಚಾರಕ್ಕೆ ಸಾಧನೆ ಮಾಡೋದು ಹೇಗಾಗುತ್ತೆ? ಆಗೋದೇ ಇಲ್ಲ ಅಲ್ವಾ. ಮತ್ತಿಲ್ಲಿ ಇವನು ಘನ ವಿದ್ವಾಂಸ ಕೂಡ ಆಗಿದ್ದಾನೆ, ಅಂದರೆ ವಿದ್ವಾಂಸನಾಗಿದ್ದಾನಲ್ವಾ. ಆಮೇಲೆ ಸುಂದರನಾಗಿರೋದು, ಇದೆಲ್ಲ ಪೂರ್ವಜನ್ಮದಲ್ಲಿ ನಾವು ಪುಣ್ಯ ಫಲಗಳನ್ನು ಮಾಡಿದರೆ ಮಾತ್ರ ಸಿಗುವಂಥದ್ದು. ಭಗವದ್ ಅನುಗ್ರಹ ಪಡೆಯಲು ಮತ್ತು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗಲು ಅಂತಹ ಪುಣ್ಯ ಫಲಗಳು ಸಾಕಾಗವು. ವಿದುರನು ತಾನು ಸಾಕಷ್ಟು ಪುಣ್ಯವಂತನಲ್ಲವೆಂದು ಭಾವಿಸಿದನು ಎಂದೇ ಹೆಚ್ಚಿನ ಪುಣ್ಯ ಸಂಚಯಕ್ಕಾಗಿ ಹಾಗೂ ಭಗವಂತನ ಕಡೆಗೆ ಮುನ್ನಡೆ ಸಾಧಿಸಲು ಜಗತ್ತಿನ ಎಲ್ಲ ಮಹಾನ್ ತೀರ್ಥ ಕ್ಷೇತ್ರಗಳಲ್ಲಿ ಪರ್ಯಟನ ಮಾಡಲು ನಿರ್ಧರಿಸಿದನು. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನಮಗೆ ಒಂದು ಒಳ್ಳೆ ಕುಲದಲ್ಲಿ ಹುಟ್ಟೋದಕ್ಕೆ, ಮತ್ತು ಐಶ್ವರ್ಯವಂತರಾಗೋದಕ್ಕೆ, ವಿದ್ವಾಂಸರಾಗಿರೋದಕ್ಕೆ, ಮತ್ತು ನಾವು ನೋಡೋದಕ್ಕೆ ಸುಂದರವಾಗಿರೋದಕ್ಕೆ, ಅಥವಾ ನಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಇದೆಲ್ಲ ಚೆನ್ನಾಗಿರಬೇಕು ಅಂತಂದರೆ ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಿದರೆ ಮಾತ್ರ ನಮಗೆ ಸಿಗೋದು. ಆದರೆ ಭಗವಂತನ ಅನುಗ್ರಹ ಪಡೆಯೋದಕ್ಕೆ ಮತ್ತೆ ಅವನ ಪ್ರೇಮ ಸೇವೆಯಲ್ಲಿ ನಾವು ಮುಳುಗಬೇಕು ಅಂತಂದರೆ ಇಷ್ಟು ಮಾತ್ರ ಇದ್ದರೆ ಸಾಕಾಗಲ್ಲ. ಇನ್ನೂ ಹೆಚ್ಚಿನ ಪುಣ್ಯ ಬೇಕಾಗತ್ತೆ ನಮಗೆ.
ಅದಕ್ಕೋಸ್ಕರ ಆ ಪುಣ್ಯವನ್ನು ಸಂಚಯ ಮಾಡೋಕ್ಕೆ, ಅದನ್ನು ಪಡೆಯೋದಕ್ಕೋಸ್ಕರ, ಇನ್ನೂ ಒಂದಷ್ಟು ಕೂಡಾಕೋದಕ್ಕೋಸ್ಕರ ಅವನೇನು ಮಾಡ್ತಾ ಇದ್ದಾನೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಐಹಿಕ ಪ್ರಪಂಚದಲ್ಲಿ ನಾವು ಹೇಗಿರ್ತೀವೋ ಅಲ್ಲಿ ಹಾಗೆ ಇದ್ದರೆ ನಮಗೆ ಪುಣ್ಯ ಬರಲ್ಲ. ಯಾಕೆ ಅಂತಂದರೆ ತೀರ್ಥಕ್ಷೇತ್ರಗಳಲ್ಲಿ ನಾವು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು 10 ಪಟ್ಟು 100 ಪಟ್ಟು ಜಾಸ್ತಿ ಆಗುತ್ತೆ. ಅದೇ ರೀತಿ ನಾವು ಒಂದು ಕೆಟ್ಟ ಕೆಲಸ ಮಾಡಿದ್ರೂ ಅದು 100 ಪಟ್ಟು ಹಾಗೇ ಆಗುತ್ತೆ. ಅದಕ್ಕೆ ಹುಷಾರಾಗಿರಬೇಕು. ತೀರ್ಥಕ್ಷೇತ್ರಗಳಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ, ಅದನ್ನು ಧರ್ಮ ಗ್ರಂಥಗಳಲ್ಲಿ ಕೊಟ್ಟಿರ್ತಾರೆ. ನಾವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಹೇಗಿರಬೇಕು ಅಂತಂದ್ಬಿಟ್ಟು, ಇಲ್ಲಿ ತಮಾಷೆ ಮಾಡಿಕೊಂಡು ಆಟ ಆಡಿಕೊಂಡು ಆಮೇಲೆ ಆ ಜಾಗವನ್ನು ಬೈಕೊಂಡು ಎಷ್ಟು ಗಲೀಜಾಗಿದೆ ಹಾಗಿದೆ, ಅವ್ರು ನೋಡಿ ಹೀಗಿದ್ದಾರೆ ಇವ್ರು ನೋಡಿ ಹಾಗಿದ್ದಾರೆ ಅಂತೆಲ್ಲ ನಾವು ಯಾರನ್ನಾದರೂ ಬೈಕೊಳ್ತೀವಲ್ವ, ಅದು ಕೂಡ ಒಂದು ಸರಿ ಬೈದರೆ 100ರಷ್ಟಾಗತ್ತಂತೆ. ಅದೇ ನೀವು ಒಂದು ಸರಿ ರಾಮನಾಮವನ್ನು ಅಥವಾ ಕೃಷ್ಣನ ನಾಮವನ್ನು ಹೇಳಿದಾಗ ಅದು 100 ಪಟ್ಟಾಗತ್ತೆ. ಆವಾಗ ನಾವೇ ಯೋಚನೆ ಮಾಡಬೇಕು, ಅಂಥ ಕಡೆ ಹೋದಾಗ ನಾವು ಏನು ಮಾಡಿದ್ರೆ ಸರಿ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಇಲ್ಲಿ ಅವನು ಪುಣ್ಯವನ್ನು ಸಂಚಯ ಮಾಡೋದಕ್ಕೋಸ್ಕರ ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ. ಆ ವೇಳೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಜಗತ್ತಿನಲ್ಲಿ ಸ್ವಯಂ ಪ್ರತ್ಯಕ್ಷನಾಗಿದ್ದನು. ವಿದುರ ಕೂಡಲೇ ನೇರವಾಗಿ ಅವನನ್ನು ಸಂಧಿಸಬಹುದಿತ್ತು, ಆದರೆ ತಾನು ಸಾಕಷ್ಟು ಪಾಪ ಮುಕ್ತನಾಗಿರಲಿಲ್ಲವಾದ್ದರಿಂದ ಅವನು ಹಾಗೆ ಮಾಡಲಿಲ್ಲ. ನೋಡಿ, ಇವನು ತೀರ್ಥಕ್ಷೇತ್ರಗಳಿಗೆ ಹೋದ್ನಲ್ಲ, ಅಂದರೆ ಆ ಸಮಯಕ್ಕೆ ಕೃಷ್ಣ ಅಲ್ಲೇ ಇದ್ದ ಅಲ್ವಾ, ಅವನು ಹೋಗ್ಬಿಟ್ಟು ಕೃಷ್ಣನನ್ನೇ ಸಂಧಿಸ್ಬೋದಾಗಿತ್ತು. ಆದರೆ ಅವನಿಗೆ ಗೊತ್ತಿದೆ, ಯಾಕಂದರೆ ಅವನಿಗೆ ವಿವೇಕ ಇದೆ, ಬುದ್ಧಿ ಇದೆ, ಜ್ಞಾನ ಇದೆ, ಅದಕ್ಕೆ ನನಗೆ ಇನ್ನೂ ಆ ಯೋಗ್ಯತೆ ಇಲ್ಲ ಅಂತಂದ್ಬಿಟ್ಟು ಮೊದಲು ನಾನು ಪುಣ್ಯಕ್ಷೇತ್ರಗಳಿಗೆ ಎಲ್ಲ ಹೋಗಿ ಸುತ್ತಾಡಿಕೊಂಡು ಇನ್ನೊಂದಷ್ಟು ಪುಣ್ಯವನ್ನು ಸಂಚಯ ಮಾಡ್ಕೊಂಡು ಬರೋಣ, ಆಗ ನಾನು ಭಗವಂತನನ್ನು ಭೇಟಿ ಮಾಡುವಷ್ಟು ನನಗೆ ಯೋಗ್ಯತೆ ಇರತ್ತೆ ಅಂತಂದ್ಬಿಟ್ಟು ಅವನು ಅಂದ್ಕೊಳ್ತಾನೆ. ಯಾರೊಬ್ಬರೂ ಪಾಪಗಳ ಎಲ್ಲ ಪರಿಣಾಮಗಳಿಂದ ಮುಕ್ತರಾಗದೆ 100% ಭಗವದ್ಭಕ್ತರಾಗಲಾರರು. ರಾಜತಂತ್ರಜ್ಞರಾದ ಧೃತರಾಷ್ಟ್ರ ಮತ್ತು ದುರ್ಯೋಧನರ ಸಹವಾಸದಿಂದಾಗಿ ತಾನು ಪುಣ್ಯ ಕಳೆದುಕೊಂಡಿರುವುದು ವಿದುರನ ಅರಿವಿಗೆ ಬಂದಿತ್ತು. ಆದ್ದರಿಂದ ಅವನು ಭಗವಂತನೊಂದಿಗೆ ಕೂಡಲೇ ಸಹವಾಸ ಮಾಡಲು ಯೋಗ್ಯನಾಗಿರಲಿಲ್ಲ. ನೋಡಿ, ಇಲ್ಲಿ ಪಾಪಗಳನ್ನೆಲ್ಲ ಕಳ್ಕೊಳ್ಳೋವರೆಗೂ ನಾವು ಶುದ್ಧ ಭಕ್ತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ರಾಜತಂತ್ರಜ್ಞ ಅಂದರೆ ರಾಜನಿಗೆ ಮಂತ್ರಿ ಆಗಿದ್ದ, ಆಮೇಲೆ ಸಲಹೆಗಾರನಾಗಿದ್ದ ಅಲ್ವ ಅವನು. ಸೊ ಅವ್ರ ಜೊತೆ ಇದ್ದು ನಾನು ಈ ಕೆಲಸಗಳಲ್ಲಿ ಗೊತ್ತಿಲ್ಲದೇನೋ ನಾನು ಇನ್ವಾಲ್ವ್ ಆಗಿದ್ದೀನಿ, ಅದರಿಂದ ನನಗೂ ಕೂಡ ಪಾಪ ಬಂದಿದೆ ಅನ್ನೋದು ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಭಗವಂತನ ಜೊತೆ ನಾನು ಈಗ ಹೋಗಿ ಭೇಟಿ ಆಗೋಷ್ಟು ನನಗೆ ಯೋಗ್ಯತೆ ಇಲ್ಲ ಅಂತಂದ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ತೀರ್ಥಕ್ಷೇತ್ರಗಳಿಗೆ ಪುಣ್ಯವನ್ನು ಗಳಿಸೋದಕ್ಕೋಸ್ಕರ ಈಗ ಹೊರಟಿದ್ದಾನೆ. ಭಗವದ್ಗೀತೆಯ ಈ ಕೆಳಗಿನ ಶ್ಲೋಕದಲ್ಲಿ ಇದು ದೃಢಪಟ್ಟಿದೆ. ಅಂದರೆ ಭಗವಂತ ಆ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಅಂತ ನೋಡೋಣ, ಅವಾಗ ನಮಗೆ ಗೊತ್ತಾಗುತ್ತೆ. 7ನೇ ಅಧ್ಯಾಯ 28ನೇ ಶ್ಲೋಕ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಅಂದರೆ ಅರ್ಥ ಏನು, ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮಗಳಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಿರ್ತಾರೋ ಮತ್ತು ಯಾರ ಪಾಪಕರ್ಮಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿದೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗ್ತಾರೆ, ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗ್ತಾರೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಯಾವ ವಿಷಯ ಹೇಳಿಲ್ಲ ಹೇಳಿ ನಮ್ಮ ಕೃಷ್ಣ ಎಲ್ಲವನ್ನ ಹೇಳಿದ್ದಾನೆ. ಆದರೆ ನಾವು ಕಲ್ತಿಲ್ಲ, ನಾವು ತಿಳ್ಕೊಂಡಿಲ್ಲ ಅಷ್ಟೇನೆ. ಆಯಿತಾ? ಅವನೇನು ಹೇಳ್ತಾನೆ, ದ್ವಂದ್ವಗಳಿಂದ ಮುಕ್ತನಾಗ್ತಾನೆ. ಅಂದರೆ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ, ಇದು ತಪ್ಪು, ಇದು ನೋವು, ಇದು ನಲಿವು, ಇದೆಲ್ಲ ಬಿಟ್ಟು ಸಮಚಿಂತನೆಯಲ್ಲಿ ಇರೋದಕ್ಕೆ ಶುರು ಮಾಡ್ತಾನೆ ಅವನು. ಈಗ ವಿದುರ ಇಲ್ಲಿ ಯೋಚನೆ ಮಾಡಿದ ರೀತಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತಲ್ವಾ, ಎಷ್ಟರ ಮಟ್ಟಿಗೆ ಅವನು ಪ್ಯೂರ್ ಆಗಿದ್ದಾನೆ, ಎಷ್ಟರ ಮಟ್ಟಿಗೆ ಅವನು ಯೋಚನೆ ಮಾಡುವಷ್ಟು ಶಕ್ತಿ ಅವನಲ್ಲಿದೆ ಅಂತಂದ್ಬಿಟ್ಟು ಇದನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರೋದು. ಪಾಪಿಷ್ಟ ಅಸುರರಾದ ಕಂಸ ಮತ್ತು ಜರಾಸಂಧರಂತಹ ವ್ಯಕ್ತಿಗಳು ಭಗವಾನ್ ಶ್ರೀಕೃಷ್ಣನನ್ನು ಪರಮಸತ್ಯ ದೇವೋತ್ತಮ ಪರಮಪುರುಷ ಎಂದು ಭಾವಿಸಲಾರರು. ಧರ್ಮಗ್ರಂಥಗಳಲ್ಲಿ ಗೊತ್ತುಪಡಿಸಲಾಗಿರುವ ಧಾರ್ಮಿಕ ಜೀವನದ ನಿಯಂತ್ರಿತ ತತ್ವಗಳನ್ನು ಅನುಸರಿಸುವ ಶುದ್ಧ ಭಕ್ತರಿಂದ ಮಾತ್ರ ಕರ್ಮಯೋಗದಲ್ಲಿ ಮತ್ತು ಅನಂತರ ಜ್ಞಾನಯೋಗದಲ್ಲಿ ತೊಡಗುವುದು ಸಾಧ್ಯ. ಆಮೇಲೆ ಶುದ್ಧ ಧ್ಯಾನದ ಮೂಲಕ ಶುದ್ಧ ಅರಿವು ಸಾಧ್ಯ. ನೋಡಿ, ಇಲ್ಲಿ ಯಾರು ಭಗವಂತ ಅಂತ ಕೃಷ್ಣನನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಪಾಪಿಗಳಾದಂತಹ ಕಂಸ ಜರಾಸಂಧ ಇವರು ಪಾಪಿಷ್ಟ ಅಸುರರು.
ಇವರು ಶ್ರೀಕೃಷ್ಣನನ್ನ ಭಗವಂತ ಅಂತ ಒಪ್ಕೊಳ್ಳೋದಿಲ್ಲ. ಧರ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಧಾರ್ಮಿಕವಾದ ಜೀವನವನ್ನ ನಡೆಸಬೇಕು ಅಂತಂದ್ರೆ ಕೆಲವೊಂದು ನಿಯಂತ್ರಿತ ತತ್ವಗಳಿರುತ್ತೆ, ಅಂದರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಅನುಸರಿಸುವಂತಹ ಶುದ್ಧ ಭಕ್ತರಿದಾರಲ್ಲ, ಅವರು ಮಾತ್ರ ಕರ್ಮಯೋಗದಲ್ಲಿ ಮತ್ತೆ ಜ್ಞಾನ ಯೋಗದಲ್ಲಿ. ಕರ್ಮಯೋಗ ಅಂತಂದ್ರೆ ಏನು ಅಂತ ನಾವು ಭಗವದ್ಗೀತೆನಲ್ಲಿ ಕೇಳ್ತಾ ಇದ್ದೀವಿ. ಆ ವಿಷಯದ ಬಗ್ಗೆನೇ ಇವಾಗ ಓದಿ ತಿಳ್ಕೊಳ್ತಾ ಇದ್ದೀವಲ್ವಾ. ಅದರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕರ್ಮ ಅಂದ್ರೆ ಏನು, ಕರ್ಮಯೋಗ ಅಂತಂದ್ರೆ ಏನು, ಕರ್ಮಯೋಗಿ ಅಂತಂದ್ರೆ ಏನು ಅಂತೆಲ್ಲ ಹೇಳಿದ್ದಾರೆ ನೋಡಿ. ಅದನ್ನ ಕೇಳಿದಾಗ ನಮ್ಗೆ ಅರ್ಥ ಆಗುತ್ತದು. ಸೊ ಇಲ್ಲಿ ಒಬ್ಬ ಶುದ್ಧ ಭಕ್ತ ಮಾತ್ರ ಕರ್ಮಯೋಗದಲ್ಲಿ ಆಮೇಲೆ ಜ್ಞಾನ ಯೋಗದಲ್ಲಿ ತೊಡಗೋದಕ್ಕೆ ಸಾಧ್ಯ. ಆಮೇಲೆ ಅವನಿಗೆ ಶುದ್ಧ ಧ್ಯಾನದ ಮೂಲಕ ಒಂದು ಶುದ್ಧ ಅರಿವು ಅನ್ನೋದು ಬರುತ್ತೆ ನೋಡಿ. ಒಂದಾದ್ಮೇಲೆ ಒಂದು ಮಾಡ್ತಾ ಹೋಗ್ಬೇಕು. ನಮ್ಮ ಜೀವನದಲ್ಲಿ ಕರ್ಮಯೋಗವನ್ನು ಮಾಡ್ತಾ ಮಾಡ್ತಾ ಆಮೇಲೆ ನಾವು ಜ್ಞಾನ ಯೋಗಕ್ಕೆ ಹೋಗ್ತೀವಿ. ಜ್ಞಾನವನ್ನು ತಿಳ್ಕೊಳ್ಳೋದ್ರಲ್ಲಿ ನಮಗೆ ಆಸಕ್ತಿ ಬರುತ್ತೆ. ಅಲ್ಲಿಂದ ಆಮೇಲೆ ಶುದ್ಧ ಧ್ಯಾನ, ಅಲ್ಲಿಂದ ನಮಗೆ ಶುದ್ಧ ಅರಿವು ಅನ್ನೋದು ಬರುತ್ತೆ. ದೈವ ಪ್ರಜ್ಞೆ ಬೆಳೆದ ಮೇಲೆ ಯಾರೊಬ್ಬರೂ ಪರಿಶುದ್ಧ ಭಕ್ತರ ಸತ್ಸಂಗದ ಲಾಭ ಪಡೆಯಬಹುದು. ಸ್ಯಾನ್ ಮಹತ್ ಸೇವೆಯ ವಿಪ್ರಾಹ್ ಪುಣ್ಯತೀರ್ಥ ನಿಷೇವಣಾತ್. ಯಾರೊಬ್ಬರು ಈ ಜನ್ಮದಲ್ಲೇ ಭಗವಂತನ ಸಾನ್ನಿಧ್ಯ ಹೊಂದುವುದು ಸಾಧ್ಯ. ನೋಡಿ, ನಾವು ಸಾಧನೆ ಮಾಡಿದ್ರೆ ಅದರಿಂದ ನಮಗೆ ನಿಜವಾಗ್ಲೂ ಸಿಗುತ್ತೆ. ಆದರೆ ಪರಿಶುದ್ಧ ಭಕ್ತರ ಸತ್ಸಂಗವನ್ನು ಪಡಿಬೇಕು. ನಮಗೇನು ಅಂತಂದರೆ, ಈಗ ಭಗವಂತನ ಬಗ್ಗೆ ತಿಳ್ಕೋಬೇಕು ಅನ್ನೋದು ಗೊತ್ತಾಗಿದೆ. ಅದು ಹೇಗೆ ತಿಳ್ಕೋಬೇಕು, ಏನು ಮಾಡಬೇಕು, ಅದಕ್ಕೆ ಏನು ಮಾಡಬೇಕು, ಶುದ್ಧ ಭಕ್ತರ ಸಹವಾಸ ಮಾಡಬೇಕು, ಅಂದರೆ ಸತ್ಸಂಗವನ್ನು ಮಾಡಬೇಕು. ಆಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಆಗ ನಾವು ಇದೇ ಜನ್ಮದಲ್ಲೇ ಭಗವಂತನನ್ನು ಪಡಿಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗುರುಗಳು ಇದನ್ನೆಲ್ಲ ತಮ್ಮ ಜೀವನದಲ್ಲಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಈ ರೀತಿ ಆಗತ್ತೆ, ನೀವು ಕೂಡ ಮಾಡಿ ಅಂತಂದ್ಬಿಟ್ಟು. ಆದರೆ ನಾವು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ನಾವು ಏನಾದರೂ ಒಂದು ಸತ್ಸಂಗ ಅಂತಂದರೆ ಸಾಕು, ನಮಗೆ ಟೈಮ್ ಇಲ್ಲ ಅಂತ ಹೇಳ್ಬಿಡ್ತೀವಿ. ಭಗವಂತನ ವಿಚಾರ ಅಂದ್ರೇ ಟೈಮ್ ಇಲ್ಲ ಅಂತಂದಮೇಲೆ ಅಂಥವರು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಹೇಗೆ ಸಾಧ್ಯ? ಈಗ ಎಷ್ಟೋ ವರ್ಷಗಳಿಂದ ಜಪ ಮಾಡ್ತಿರ್ತಾರೆ, ರಾಮನಾಮ ಮಾಡ್ತಿರ್ತಾರೆ, ಅಥವಾ ಭಗವಂತನ ಪೂಜೆ ಪುನಸ್ಕಾರ ವ್ರತ ನಿಯಮ ಎಲ್ಲ ಮಾಡ್ತಿರ್ತಾರೆ. ಆದರೆ ಅವರು 10 ವರ್ಷದಿಂದ ಹೇಗಿದ್ರೋ ಹಾಗೇ ಆಧ್ಯಾತ್ಮಿಕದಲ್ಲಿ ಇರ್ತಾರೆ. ಏನು ಪ್ರಯೋಜನ ಆ ಥರ ಇದ್ದು? ನನಗಿರೋದೇ ಒಂದು ಸ್ವಲ್ಪ ಸಮಯ, ಅದರಲ್ಲಿ ನಾನು ಬೇಗ ಸಾಧನೆಯನ್ನು ಮಾಡ್ಕೊಂಡು ಮುಂದೆ ಹೋಗೋದು ಹೇಗೆ ಅಂತಂದರೆ, ನಮ್ಮಲ್ಲಿ ಶ್ರದ್ಧೆ ಇಲ್ಲ, ಆಮೇಲೆ ವಿಶ್ವಾಸ ಇಲ್ಲ, ನಮಗೆ ಸಮಯ ಇಲ್ಲ, ಯಾವುದಕ್ಕೆ ಸಮಯ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಹೋಗ್ಲಿ, ಹೇಳ್ತಾ ಇದ್ದಾರಲ್ಲ ಕೇಳಬೇಕು ಅನ್ನುವಂಥ ಪರಿಜ್ಞಾನ ಮೊದಲೇ ಇಲ್ಲ ಅಲ್ವಾ. ಬರೀ ಕೇಳಿಸ್ಕೊಳ್ತೀವಿ ಅಷ್ಟೇನೆ, ಅದು ನಮ್ಮ ಒಳಗಡೆನೂ ಹೋಗೋದಿಲ್ಲ. ಕಿವಿ ಒಳಗಡೆಯಿಂದ ಹೃದಯಕ್ಕೆ ಹೋಗ್ಬೇಕು, ಆ ರೀತಿ ಕೇಳ್ಬೇಕು ನಾವು. ಅದು ಕಿವಿ ಹತ್ರ ಹೋಗಿ ಹಂಗೆ ವಾಪಸ್ ಬಂದ್ಬಿಡುತ್ತೆ. ಈ ಕಿವಿಯಿಂದ ಹೋಗಿ ಆ ಕಿವಿಗೂ ಬರಲ್ಲ, ಕಿವಿ ಹತ್ರ ಬಂದು ಹಂಗೆ ವಾಪಸ್ ಹೊಟ್ಟೋಗುತ್ತೆ. ಆ ರೀತಿ ನಾವು ಕೇಳೋದಂದ್ರೆ ಒಳಗಡೆ ಇರುವಂಥ ದ್ವಾರಗಳನ್ನೆಲ್ಲ ನಾವು ಮುಚ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದರೆ ಐಹಿಕಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಐಹಿಕ ವಿಚಾರ ನಮ್ಮ ಒಳಗಡೆ ಎಷ್ಟಿದೆ ಅಂತಂದರೆ, ಆಧ್ಯಾತ್ಮಿಕ ವಿಚಾರಕ್ಕಲ್ಲಿ ಜಾಗನೇ ಇಲ್ಲ, ಸಮಯನೂ ಇಲ್ಲ. ಅದರಿಂದನೇ ನಾವು ಇದರಲ್ಲಿ ಮುಂದುವರಿಯೋದಕ್ಕಾಗೋದಿಲ್ಲ. ಆದರೆ ನಿಜವಾಗ್ಲೂ ಭಾಗವತದಲ್ಲಿ ಯಾವ ಶ್ಲೋಕಗಳಲ್ಲಿ ಏನೇನೆಲ್ಲ ಬರುತ್ತೋ, ಈಗ ವಿದುರನಿಗೂ ಮತ್ತು ಮುನಿಗಳಿಗೂ ಈಗ ಸಂಭಾಷಣೆ ನಡೆಯುತ್ತಲ್ಲ, ಆ ಸಮಯದಲ್ಲಿ ಅವನು ಏನೇನು ಪ್ರಶ್ನೆಗಳನ್ನು ಕೇಳ್ತಾನೆ ಅಥವಾ ಯಾವ ವಿಚಾರದ ಬಗ್ಗೆ ಅವ್ರು ಮಾತಾಡ್ತಾರೆ, ಭಾಗವತದಲ್ಲಿ ಬರೋದು ಎಲ್ಲವೂ ಕೂಡ ಭಕ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳೇ ಬರೋದು. ಅದಕ್ಕೆ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನಮ್ಮಲ್ಲಿದ್ದರೆ ಅದನ್ನು ತುಂಬ ಶ್ರದ್ಧೆಯಿಂದ ಗಮನವಿಟ್ಟು ಕೇಳಬೇಕು. ಇಲ್ಲಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜನ್ಗೆ ಹೇಳ್ತಾ ಇರ್ತಾನೆ, ಗಮನವಿಟ್ಟು ಕೇಳಿಸ್ಕೋ, ಶ್ರದ್ಧೆಯಿಂದ ಕೇಳು ಅಂತ ಹೇಳ್ತಾರಲ್ಲ, ಅದನ್ನು ನಮಗೆ ಹೇಳ್ತಾ ಇರೋದು. ಯಾಕಂದರೆ ನಮಗೆ ಶ್ರದ್ಧೆ ಇಲ್ಲ ಅಂತ ಅವ್ರಿಗೆ ಗೊತ್ತು. ಆದರೆ ನಿಜವಾಗ್ಲೂ ನೀನು ಮುಂದುವರಿಬೇಕು ಅಂದರೆ ನೀನು ಶ್ರದ್ಧೆನ ಇಟ್ಕೋಬೇಕು, ಗಮನವಿಟ್ಟು ಕೇಳಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ನೀನು ಮುಂದುವರಿಯೋದಕ್ಕಾಗೋದಿಲ್ಲ ಅಷ್ಟೇ. ಯಾರೂ ಎಲ್ಲೂ ಫೋರ್ಸ್ ಮಾಡೋದಕ್ಕೆ ಹೋಗೋಲ್ಲ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಅದೊಂದು ವಿಶೇಷತೆ ಇದೆ. ವಿಚಾರಗಳನ್ನೆಲ್ಲ ತಿಳಿಸ್ತಾರೆ, ಆದರೆ ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ನಿಮಗಿಷ್ಟ ಇದ್ದರೆ ಮಾಡಿ, ಇಷ್ಟ ಇಲ್ಲ ಅಂದರೆ ಬಿಡಿ, ಅಷ್ಟೇ ಅವ್ರು ಹೇಳೋದು. ಆದರೆ ತಿಳಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಆದರೆ ತಗೊಳ್ಳೋದು ಬಿಡೋದು ಅದು ನಮಗೆ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಾವೇ ಖುದ್ದಾಗಿ ಇಂಟ್ರೆಸ್ಟ್ ತೊಗೊಂಡು ಅದರಲ್ಲಿ ಮುಂದುವರಿಬೇಕು. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.